ಕೋಗಿಲು ಲೇಔಟ್ನ ಅರ್ಹ ಫಲಾನುಭವಿಗಳಿಗೆ ನಾಳೆಯೇ ಮನೆ ಹಂಚಿಕೆ ಆಗುವಂಥದ್ದು ಅನುಮಾನ. ಈಗಾಗಲೇ ಜನವರಿ 1 ಅಂತ ಹೇಳಿದರು, ಅದಾದಮೇಲೆ ಜನವರಿ 2 ಅಂತ ಹೇಳಿದರು. ಅದಕ್ಕೆ 2ನೇ ತಾರೀಕು ಕೂಡ ಆಗುವಂಥ ಅನುಮಾನ ಆಗಿದೆ. ಯಾಕಂದರೆ ಒಂದು ಕಡೆ BJPಯವರು ಕೋಗಿಲಿನಲ್ಲಿ ಯಾರೆಲ್ಲ ಮನೆ ಕಳ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು ಅನ್ನುವಂತಹ ಕಿಚ್ಚನ್ನು ಹಚ್ಚಿದ್ದಾರೆ. ಇನ್ನೊಂದು ಕಡೆ NIA ತನಿಖೆಯು ಕೂಡ BJPಯವರು ಆಗ್ರಹಿಸ್ತಾ ಇದ್ದಾರೆ. ಸತ್ಯಶೋಧನೆಗೆ ಸಮಿತಿಯೊಂದನ್ನು ರಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಸರ್ಕಾರ ಏನು 167 ಮನೆಗಳನ್ನು ಕೆಡವಿ ಹಾಕಿತ್ತು, ಅಲ್ಲಿ 257 ಮಂದಿ ತಮ್ಮ ಮನೆಗಳಿಗಾಗಿ ತಾವು ಮನೆಗಳನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಿಕೊಂಡು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ನಡುವೆ ಈ ವಿಚಾರ ಹೈಕೋರ್ಟ್ ಅಂಗಳಕ್ಕೂ ಕೂಡ ತಲುಪಿದೆ. ಇದರಿಂದಾಗಿ ನಿಜಕ್ಕೂ ಯಾರಿಗೆ ಮನೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೊಸ ಚರ್ಚೆಗಳು ಶುರುವಾಗಿವೆ. ಬೇರೆ ದೇಶದವರಾಗಿದ್ದರೆ ವೆರಿಫೈ ಮಾಡಿ. ಇಲ್ಲ, ಒಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕು? ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್. ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾರೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸೂರು ಕಲ್ಪಿಸುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿಯ ಸನ್ನಿವೇಶ ಸೃಷ್ಟಿ ಮಾಡಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಕ್ಸ್ಪೋಸ್ ಮೂಲಕ ಕುಟುಕಿದ್ರಿಂದ ಇಡೀ ಸರ್ಕಾರವೇ ಅಲರ್ಟ್ ಆಗಿತ್ತು. ಜೊತೆಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಲಹೆ ರೂಪದ ಫರಮಾನಿನ ಬಳಿಕ ಸಿಎಂ ಹಾಗೂ DCM ಮತ್ತಷ್ಟು ಮುತುವರ್ಜಿ ವಹಿಸಿದ್ರು. ದಿಢೀರಂತ ಸಭೆ ಮೇಲೆ ಸಭೆ ನಡೆಸಿ ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಾಗಿದ್ದವರಿಗೆ ಹೊಸ ವರ್ಷದಂದೇ ಹೊಸ ಮನೆಗಳನ್ನ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಅದರಂತೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಫಲಾನುಭವಿಗಳ ದಾಖಲಾತಿಗಳ ಪರಿಶೀಲನೆಯನ್ನ 3-4 ಹಂತಗಳಲ್ಲಿ ಪರಿಶೀಲಿಸಲಾಗ್ತಿದೆ. ಕೋಗಿಲು ಲೇಔಟ್ನಲ್ಲಿ ಉರುಳಿದ್ದು 167 ಮನೆಗಳಾದರೆ ಅರ್ಜಿ ಬಂದಿರೋದು 300ಕ್ಕೂ ಹೆಚ್ಚು. ಇದು ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದು, ಎಲ್ಲ ದಾಖಲಾತಿಗಳು ಸರಿ ಇರುವ ನಿರಾಶ್ರಿತರ ಸಂಖ್ಯೆ ಎಷ್ಟು ಅನ್ನೋದರ ಬಗ್ಗೆ ಅಧಿಕೃತ ಘೋಷಣೆ ಬಾಕಿ ಇದೆ. 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ CM ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡಬೇಕಂತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಶನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಹೀಗೆ ವಸತಿ ಸಚಿವರು ಭಾರೀ ಹುಮ್ಮಸ್ಸಿನೊಂದಿಗೆ ಮನೆ ಹಂಚಿಕೆಗೆ ಮುಂದಾಗಿದ್ದಾರೆ. ವಾಸ್ತವವಾಗಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಕಟ್ಟಿಸಿಕೊಂಡಿದ್ದವರಲ್ಲಿ ರಾಜ್ಯದವರೆಷ್ಟು ಹೊರ ರಾಜ್ಯದವರೆಷ್ಟು ಅಲ್ಲದೆ ಬಾಂಗ್ಲಾದೇಶದವರು ಸೇರಿದ್ದಾರಾ ಎಂಬ ಬಗ್ಗೆ ತಿಳಿಯಲು ಪ್ರತಿಪಕ್ಷ BJP ಸತ್ಯಶೋಧನೆ ಸಮಿತಿ ನೇಮಕ ಮಾಡಿಕೊಂಡಿದೆ. ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ತಂಡ ಸಜ್ಜಾಗಿದ್ದು, ನಾಳೆ ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ಅಧ್ಯಯನದ ವರದಿ ಸಿದ್ಧಪಡಿಸಲಿದೆ. ಅದರಂತೆ ಇವತ್ತು ಸತ್ಯಶೋಧನಾ ಸಮಿತಿ BJP ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ಜನವರಿ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕೂ ನಿರ್ಧಾರ ಮಾಡಲಾಗಿದೆ. ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರೇನ ಸರ್ಕಾರ ಅದಾಪುರಿಯಲ್ಲಿ ಕೊಟ್ಟರು ಕೂಡ ಇದನ್ನ ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಹೀಗೆ BJP ಒಂದೆಡೆ ಸತ್ಯಶೋಧನಾ ಸಮಿತಿ ರಚಿಸಿದ್ರೆ, ಮತ್ತೊಂದೆಡೆ ಸತ್ಯಶೋಧನೆಗೂ ಮೊದಲೇ ಕೋಗಿಲು ಲೇಔಟ್ನಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರೇ ತುಂಬಿದ್ದರು ಎಂದು BJP ನಾಯಕರು ಆಲ್ರೆಡಿ ತೀರ್ಮಾನಕ್ಕೆ ಬಂದಿದ್ದಾರೆ. BJP ನಾಯಕರ ಇಂತಹ ನಿಲುವಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ಅವರು ಕೋಗಿಲಿನಲ್ಲಿರ್ತಕ್ಕಂಥವರು ನಮ್ಮ ದೇಶದವ್ರು ತಾನೆ, ಬೇರೆ ದೇಶದವರಾಗಿದ್ದರೆ ವೆರಿಫೈ ಮಾಡಿ. ಆಮೇಲೆ ಬೇರೆ ದೇಶದಿಂದ ಯಾರನ್ನ ಬಂದಿದ್ರೆ
ಗಡೀಪಾರು ಮಾಡಿ. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತೆ ಅಂತ ಆಯ್ತು, ಬಾಂಗ್ಲಾದೇಶ ಅವ್ರು ಇದ್ರು ಹೆಂಗ್ ಕೊಡಕ್ ಸಾಧ್ಯ? ಅವ್ರು ಹೆಂಗಿರಕ್ಕೆ ಹೆಂಗ್ ಸಾಧ್ಯ ಅವ್ರು ಇರಕ್ಕೆ? ಬಾಂಗ್ಲಾದೇಶ ಅವರು ಏನ್ ಮಾಡ್ತಾರೆ? ಇವ್ರು ವಿರೋಧ ಹೋಗಿದ್ದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ, ಹೆಂಗ್ರಿ ಇರಕ್ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರಕ್ ಸಾಧ್ಯ ಅವರು? ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ನೆಲಸಮಗೊಳಿಸಿರುವ ಮನೆಗಳನ್ನು ಮತ್ತೆ ಕಟ್ಟಿಕೊಡಬೇಕು ಅಂತ ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬಾ ತವಸಂ ರೆಹನಾ ಹಾಗೂ ಆರಿಫ್ ಬೇಗಂ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ರಾಜ್ಯ ಸರ್ಕಾರ, ಜಿಬಿಎ ಆಯುಕ್ತ ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಅವರನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಅರ್ಜಿ ಸ್ವೀಕರಿಸಿರೋ ಹೈಕೋರ್ಟ್ ಜನವರಿ 5ಕ್ಕೆ ಅರ್ಜಿ ವಿಚಾರಣೆ ನಡೆಸಲಿದೆ. ಒಂದೆಡೆ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಒಂದೇ ಉಸಿರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಪುನರ್ವಸತಿ ಕಲ್ಪಿಸೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದೆಡೆ ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 5 ವರ್ಷಗಳಾದರೂ 550 ಫಲಾನುಭವಿಗಳಿಗೆ ಮನೆಯೂ ಸಿಕ್ಕಿಲ್ಲ, ಕಾಸು ವಾಪಸ್ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಕರ್ನಾಟಕ ಗೃಹ ಮಂಡಳಿ ಕಚೇರಿಗೆ ಫಲಾನುಭವಿಗಳು ಮುತ್ತಿಗೆ ಹಾಕಿದ್ರು. ಹೋಗಿಲೆ ಅಲ್ಲಿ ಮನೆ ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗ್ ಕೊಡ್ತಾ ಇಲ್ಲ. ನಮಗೂ ಕೊಡಿ, ಅವ್ರಿಗೂ ಕೊಡಿ, ನಮಗೂ ಡೆಮಾಲಿಷನ್ ಮಾಡಿದ ಒಂದು 10 ದಿನದಲ್ಲೇ ಸಿಗ್ತಾ ಇದೆ. ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗೂ ಕೊಡಿ. ನಾವೇನ್ ತಪ್ಪು ಮಾಡಿದೀವಿ? ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀವಿ. ಅವ್ರಿಗೆ ಬರೀ 3-4 ದಿನದಲ್ಲಿ 10 ದಿನದಲ್ಲಿ ಅವ್ರಿಗೆ ನಮ್ ಸ್ಕೀಮ್, ನಾವು ಟ್ಯಾಕ್ಸ್ ಕಟ್ಟಿರೋ ಸ್ಕೀಮ್ ಮನೆ ಕೊಡ್ತಿದ್ರೆ. ಇಲ್ಲಿ ನೋಡಿ ಇನ್ನೊಂದು ಡಾಕ್ಯುಮೆಂಟ್ಸ್, ನಮ್ಮ ಅಕೌಂಟ್ ಅಲ್ಲಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ 5 ಲಕ್ಷ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ನಾವು ಪೂರ್ತಿ ಹಣನೂ ಕಟ್ಟಿದೀವಿ, ಕಟ್ಟಿ ಅಲ್ದಾಡ್ತಾ ಇದೀವಿ ಬಿಬಿಎಂಪಿಗೆ, ರಾಜೀವ್ ಗಾಂಧಿ ನಿಗಮಕ್ಕೆ. ತಗೊಂಡಾಗ ಹಣ ಇಟ್ಬಿಟ್ಟು ತಾಳಿ ಸಮೇತ ಸರ್, ನಾವು ಕತ್ತಲ್ ಇವಾಗ ತಾಳಿ ಇಲ್ಲ. ಹಂಗೆಲ್ಲ ಮಾಡಿ ನೋಡಿ ಸರ್, ನಾವು ತಾಳಿ ಇಲ್ಲದೆ ಹಿಂದೂಗಳು ನಾವು ಇರಬಾರ್ದು. ಹಂಗೆ ನಾವು ಕನ್ನಡದವರಾಗಿ ಆದ್ರೂ ನಾವು ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಓಡಾಡ್ತಾ ಇದೀವಿ. ಇನ್ನು ಫಲಾನುಭವಿಗಳ ಪ್ರತಿಭಟನೆ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಶಿನ್ನಾಳ್ಕರ್, ಸರ್ಕಾರ ಲಿಸ್ಟ್ ಕೊಟ್ರೆ ನಾವು ಮನೆ ಕೊಡೋಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು. ನಾವು ಬೆನಿಫಿಷರಿ ಯಾರ್ಯಾರು ಫುಲ್ ಅಮೌಂಟ್ ಕಟ್ಟಿದ್ದಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಇವ್ರು ಪಟ್ಟಿ ಬರದೇ ಇರೋದ್ರಿಂದ ಪ್ರೊಸೆಸ್ಸು ನಮ್ದು ಪೆಂಡಿಂಗ್ ಉಳಿತು. 550 ಅಪ್ಲಿಕೇಶನ್ಸ್ ಬಂದಿತ್ತು. 550 ಅಪ್ಲಿಕೇಶನ್ ಅನ್ನು ನಾವು ಸ್ಕ್ರೂಟಿನಿ ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಬೇಕು. ಸೊ 550 ನಾವು ಸ್ಕ್ರೂಟಿನಿ ಮಾಡಿ ಬೇಗ ಕೊಡ್ತಾರೆ ಅಂತ ಹೇಳಿ ನಾವು ಕೇಳಿದ್ವಿ. ಸೊ ನಮಗೆ ಕಾಲಾವಕಾಶ ಕೇಳಿದ್ರು. ಕಾಲಾವಕಾಶ ಕೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ನಾವು ವಿ ಆರ್ ಆನ್ ದಿ ಜಾಬ್, ನಾವು ಮಾಡಿ ಕೊಡ್ತೀವಿ, ಒಂದು ತಿಂಗಳು ಟೈಮ್ ಕೊಡಿ. ಕೋಗಿಲು ನಿರಾಶ್ರಿತರಿಗೆ ಪುನರ್ವಸತಿ ವಿಚಾರ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ರಾಜ್ಯಾದ್ಯಂತ 37 ಲಕ್ಷಕ್ಕೂ ಹೆಚ್ಚು ಜನ ವಸತಿಗಾಗಿ ಅಂಗಲಾಚುತ್ತಿದ್ದಾರೆ. ಉತ್ತರ ಕರ್ನಾಟಕದ ನೆರೆ, ಕೊಡಗಿನ ಭೂಕುಸಿತ, ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಯೋಜನೆಯ ಸಂತ್ರಸ್ತರು ನೆಲೆ ಇಲ್ಲದೆ ದಶಕಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಇವರಿಗೆಲ್ಲ ಸಿಗದ ಪುನರ್ವಸತಿ ಕೋಗಿಲು ನಿರಾಶ್ರಿತರಿಗೆ ಮಾತ್ರ ದಿನ ಬೆಳಗಾಗೋದ್ರಲ್ಲಿ ಸಿಕ್ಕಿದೆ. ಹೀಗಾಗಿ ಇದರ ಹಿಂದೆ ಸ್ವಹಿತಾಸಕ್ತಿ ಜೊತೆಗೆ ರಾಜಕೀಯ ಅಜೆಂಡಾ ಗೆದ್ದು ಕಾಣ್ತಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪರಪ್ಪನಗರ ಜೈಲಿನಲ್ಲಿ ಕೊಲೆ ಆರೋಪ ಹೊತ್ತಿರುವಂತಹ ನಟ ದರ್ಶನ್ಗೆ ಅವತ್ತು ರಾಜ್ಯಾತಿಥ್ಯವನ್ನು ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಯಾವುದೇ ಜೈಲುಗಳಲ್ಲಿ ಖೈದಿಗಳಿಗೆ VIP ವ್ಯವಸ್ಥೆ ಮಾಡಿದರೆ ಅಧಿಕಾರಿಗಳಲ್ಲಿ ಕಟಕಟಕ್ಕೆ ಕರೆಸುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ರಾಜ್ಯದ ಜೈಲುಗಳಲ್ಲಿ ರಾಜ್ಯಾತಿಥ್ಯದ ವಿಡಿಯೋಗಳು ಒಂದಾದ ಮೇಲೊಂದು ಹೊರಗೆ ಬರ್ತಾ ಇದ್ದಾವೆ. ಇದುವರೆಗೆ ಪರಪ್ಪನಗರ ಜೈಲಿನ ವಿಡಿಯೋಗಳು ಹೊರಬಂದಿದ್ದರೆ, ನಿನ್ನೆ ಕಲಬುರಗಿದ್ದು, ಇವತ್ತು ಬೆಳಗಾವಿಯ ಜೈಲಿನ ಮೋಜು ಮಸ್ತಿಯ ವಿಡಿಯೋ ವೈರಲ್ ಆಗಿದೆ. ಬಗೆದಷ್ಟು ಬಯಲಾಗ್ತಿದೆ ಹಿಂಡಲಗ ಕರ್ಮಕಾಂಡ. ಡ್ರಗ್ಸ್, ಮೊಬೈಲ್ ಎಸೆದ ಸಿಸಿಟಿವಿ ದೃಶ್ಯ ವೈರಲ್. ರಾಜ್ಯದಲ್ಲಿ ಕೇಂದ್ರ ಕಾರಾಗೃಹಗಳ ಕರ್ಮಕಾಂಡ ದಿನಕ್ಕೊಂದು ಬೆಳಕಿಗೆ ಬರ್ತಿವೆ. ಖೈದಿಗಳ ಪಾಲಿಗೆ ಕಾರಾಗೃಹಗಳು ರೆಸಾರ್ಟ್ಗಳಾಗಿ ಬಿಟ್ಟಿವೆ. ನಿನ್ನೆಯಷ್ಟೇ ಕಲಬುರಗಿ ಜೈಲಿನ ಕರ್ಮಕಾಂಡ ಬಟಾಬಯಲಾಗಿತ್ತು. ಬ್ರಾಂಡೆಡ್ ಡ್ರಿಂಕ್ಸ್ ಇಟ್ಕೊಂಡು ಎಣ್ಣೆ ಪಾರ್ಟಿ, ಖೈದಿಗಳ ಬಿಂದಾಸ್ ಲೈಫ್, ಬಾಜಿ ಕಟ್ಟಿ ಇಸ್ಪೀಟ್ ಆಡ್ತಾ ಇರೋ ಖೈದಿಗಳ ದೃಶ್ಯವನ್ನ ನಿನ್ನೆಯಷ್ಟೇ ನಿಮ್ಮ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಆಮೇಲೆ ಖಾಕಿ ಪಡೆ ರೇಡ್ ಮಾಡಿದಾಗ ಮೋಜು ಮಸ್ತಿ ರಿವೀಲ್ ಆಗಿತ್ತು. ಈಗ ನೋಡಿದ್ರೆ ಇದರ ಬೆನ್ನಲ್ಲೇ ಬೆಳಗಾವಿ ಹಿಂಡಲಗ ಜೈಲಿನ ಕರ್ಮಕಾಂಡ ಹೊರಬಿದ್ದಿದೆ. ಹಿಂಡಲಗ ಜೈಲಿನಲ್ಲಿ ಅಕ್ರಮ ಚಟುವಟಿಕೆ ಎಷ್ಟರ ಮಟ್ಟಕ್ಕೆ ಮೀರಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ.
ಇದು ನವೆಂಬರ್ 9ರ ಮಧ್ಯರಾತ್ರಿಯ ದೃಶ್ಯ. ಏಕಾಏಕಿ ಹಿಂಡಲಗ ಜೈಲಿನ ಬಳಿ ಬಂದ ವ್ಯಕ್ತಿ ಯಾರ ಭಯಾನೂ ಇಲ್ಲದೆ ಎಗ್ಗಿಲ್ಲದೆ ಮೊಬೈಲ್ ಡ್ರಗ್ಸ್ ಎಸೆದಿದ್ದಾನೆ. ಇದೇ ವಿಡಿಯೋ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಜೈಲಿನ ಸಿಬ್ಬಂದಿಯೂ ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಹಿಂಡಲಗ ಜೈಲಿನಲ್ಲಿ 1,000ಕ್ಕೂ ಅಧಿಕ ಖೈದಿಗಳಿದ್ದಾರೆ. ಅದರಲ್ಲೂ ನಟೋರಿಯಸ್ ಖೈದಿಗಳೇ ಹೆಚ್ಚಾಗಿದ್ದಾರೆ. ಜೈಲಿನ ಕರ್ಮಕಾಂಡ ಸಾಕ್ಷ್ಯ ಸಿಕ್ಕರೂ ಈವರೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ. ಅತ್ತ ಜೈಲಾಧಿಕಾರಿಗಳು ಕೇಸ್ ದಾಖಲಿಸಿಕೊಂಡು ಸೈಲೆಂಟ್ ಆಗಿದ್ದಾರೆ. ವಿಡಿಯೋ ಬಹಿರಂಗ ಆಗ್ತಿದ್ದಂತೆ ಬಂಧಿಖಾನೆ ಉತ್ತರ ವಲಯದ ಡಿಐಜಿ ಟಿಪಿ ಶೇಷ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಕರ್ತವ್ಯ ಲೋಪ ಆಗಿದೆ. ಡಿಜಿ ಸೂಚನೆಯಂತೆ ಜೈಲು ತಪಾಸಣೆ ಮಾಡಿ 12 ಮೊಬೈಲ್, 1 ಚಾರ್ಜರ್, 4 ಸಿಮ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂದ್ರು. ಯಾರು ನಮ್ಮವರೇನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಮ್ಮ ಡಿ ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ 12 ಮೊಬೈಲು, 1 ಚಾರ್ಜರು, 5 ಚಾರ್ಜಿಂಗ್ ಕೇಬಲ್ಲು, 1 ಅಡಾಪ್ಟರು, 4 ಸಿಮ್ಮು ಇಷ್ಟು ಸಿಕ್ಕಿದೆ. ಒಟ್ಟು 4 FIR ಹಾಕಿದ್ದೀವಿ. ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಿದ್ದಂತೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಹಿಂಡಲಗ ಜೈಲಿಗೆ ಭೇಟಿ ನೀಡುವಂತೆ ಅಲೋಕ್ ಕುಮಾರ್ಗೆ ಸೂಚಿಸಿದ್ದೇನೆ. ನಾಳೆ ಜೈಲಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ DG ಇದ್ದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ. ಅವ್ರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಬಂಧಿಖಾನೆ ಐಜಿ ಅಲೋಕ್ ಕುಮಾರ್ ಹಿರಿಯ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅತ್ತ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಸಹ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಟ್ನಲ್ಲಿ ಹಣ ಕೊಟ್ರೆ ಹಿಂಡಲಗ ಜೈಲಿನ ಒಳಗೆ ಮೊಬೈಲ್, ಡ್ರಗ್ಸ್ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. 2026ನೇ ಹೊಸ ವರ್ಷದ ಸಂಭ್ರಮದ ವೇಳೆ ಅಗ್ನಿ ದುರಂತ ಸಂಭವಿಸಿ 40 ಜನರ ಸಾವಾಗಿದೆ. ಸ್ವಿಟ್ಜರ್ಲ್ಯಾಂಡ್ನ ಮೊಂಟಾನಾದ ಐಷಾರಾಮಿ ಬಾರ್ನಲ್ಲಿ ಈ ದುರಂತ ಸಂಭವಿಸಿದೆ. ಹೊಸ ವರ್ಷವನ್ನು ಸ್ವಾಗತಿಸಿದ 3-4 ನಿಮಿಷದಲ್ಲೇ ಬಾರ್ಗೆ ಬೆಂಕಿ ಬಿದ್ದು 40 ಜನ ಜೀವ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಬೆಂಕಿ ಬಿದ್ದಿದ್ದು ಹೇಗೆ, ಆ 3 ನಿಮಿಷದಲ್ಲಿ ನಿಜಕ್ಕೂ ಆಗಿದ್ದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಡೀ ಜಗತ್ತೇ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತ್ರ ಹೊಸ ವರ್ಷದ ಸಂಭ್ರಮ ಸೂತಕವನ್ನಾಗಿಸಿದೆ. ಹೊಸ ವರ್ಷ ಬರಮಾಡಿಕೊಳ್ಳಲು ಸ್ವಿಸ್ನ ಕ್ರಾನ್ಸ್ ಮೊಂಟಾನಾ ಪಟ್ಟಣದ ಬಾರ್ನಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರಿದ್ರು. ಆದರೆ ಅದೇ ಬಾರ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿ 40 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈ ದೃಶ್ಯ ನೋಡಿ, ಇದು ಬೆಂಕಿಯುಂಡೆ 40 ಜನರನ್ನ ಸುಟ್ಟು ಹಾಕುವ ಕೆಲವೇ ಕ್ಷಣಗಳ ಹಿಂದಿನ ದೃಶ್ಯ. ಎಲ್ಲರೂ ಹೊಸ ವರ್ಷದ ಕೊನೆ ಕ್ಷಣವನ್ನ ಅದ್ಧೂರಿಯಾಗಿ ಸ್ವಾಗತಿಸುತ್ತಿದ್ರು. ಸಾವಿರಾರು ಜನ ಸೇರಿದ್ದ ಜಾಗದಲ್ಲಿ ಪಟಾಕಿಯನ್ನು ಹಚ್ಚಿದ್ರು. ಆದ್ರೆ ಇದೇ ಪಟಾಕಿಯ ಕಿಡಿ ವೇದಿಕೆಯನ್ನೆಲ್ಲ ಆವರಿಸಿಕೊಳ್ತು. ಸುತ್ತಲೂ ಹಾಕಿದ್ದ ಹೊಸ ವರ್ಷದ ಸೆಟ್ಟಿಗೆಲ್ಲ ಆ ಬೆಂಕಿ ವ್ಯಾಪಿಸಿಬಿಡ್ತು. ಕೊನೆಗೆ ಪಾರ್ಟಿ ಗುಂಗಿನಲ್ಲಿದ್ದವರೆಲ್ಲ ಥಟ್ಟಂತ ಬಾರ್ ಒಳಗೆ ನುಗ್ಗಿದ್ರು. ಆಗ್ಲೇ ಆಗಿದ್ದು ನೋಡಿ ಘೋರ ದುರಂತ. ಬಾರ್ ಒಳಗೆ ವ್ಯಾಪಿಸಿದ ಬೆಂಕಿಯಿಂದ ದುರಂತ. ಹೊಸ ವರ್ಷದ ಸಂಭ್ರಮದ ಮಧ್ಯೆ ಪಟಾಕಿಯಿಂದ ಬೆಂಕಿ ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಆವರಿಸಿಕೊಳ್ತು. ಗಾಬರಿಯಲ್ಲಿದ್ದವರೆಲ್ಲ ಬಾರ್ ಒಳಗೆ ನುಗ್ಗಿದ್ದಾರೆ. ಜನ ಒಳಗೆ ಹೋಗ್ತಿದ್ದಂತೆ ಕ್ಷಣಾರ್ಧದಲ್ಲಿ ಬಾರ್ ಒಳಗೂ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಧಗಧಗಿಸೋಕೆ ಶುರುವಾಯಿತು. ದಾರಿ ಕಾಣದೆ ಎಣ್ಣೆ ಮತ್ತಲ್ಲಿ ಜನ ಎದ್ನೋ ಬಿದ್ನೋ ಅಂತ ಜೀವ ಉಳಿಸಿಕೊಳ್ಳೋಕೆ ಓಡಿದ್ರು. ಕೆಲವರು ನೆಲಕ್ಕೆ ಬಿದ್ರು. ಕಾಲ್ತುಳಿತಕ್ಕೆ ಸಿಕ್ಕಿದವರು ಕೊನೆಗೆ ಬೆಂಕಿಯಲ್ಲೇ ಬೆಂದು ಹೋದ್ರು. ಹೊಸ ವರ್ಷದ ಸೂರ್ಯಾಸ್ತಮಾನ ಆಗೋಷ್ಟ್ರಲ್ಲಿ 5, 10, 20 ಅಂತ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಹೋಯ್ತು. ಬೆಳಗಾಗೋದ್ರೊಳಗೆ ಒಟ್ಟು 40 ಜನ ಸತ್ತಿದ್ದಾರೆ ಅಂತ ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ, ಮೊಂಟಾನಾ ಪೊಲೀಸರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಭಯೋತ್ಪಾದಕರ ದಾಳಿ ಅಂತ ದೊಡ್ಡ ನ್ಯೂಸ್. ಐಷಾರಾಮಿ ಸ್ಕೈ ರೆಸಾರ್ಟ್ ಪಟ್ಟಣವಾದ ಮೊಂಟಾನಾದಲ್ಲಿ ಹೊಸ ವರ್ಷದ ಸಂಭ್ರಮದ ಮೇಲೆ ಉಗ್ರರ ದಾಳಿಯಾಗಿದೆ ಅಂತ ಸುದ್ದಿ ಆಯಿತು.
ಭೀಕರ ಬಾಂಬ್ ಸ್ಫೋಟವಾಗಿ ಹಲವರ ಸಾವು ಅಂತಾನು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳು ಹರಿದಾಡಿದ್ವು. ಆದರೆ ತನಿಖೆ ನಡೆಸಿದ ಪೊಲೀಸರು 12 ಗಂಟೆಗಳ ಒಳಗೆ ಇದು ಉಗ್ರರ ಕೃತ್ಯ ಅಲ್ಲ, ಅಗ್ನಿ ದುರಂತದಿಂದಲೇ ಸಂಭವಿಸಿದ ದುರಂತ ಅಂತ ಸ್ಪಷ್ಟಪಡಿಸಿದ್ರು. ಭಯೋತ್ಪಾದನೆ ದಾಳಿ ಅನ್ನೋದನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ್ರು. ಆಸ್ಪತ್ರೆಯಲ್ಲಿ 100ಕ್ಕೂ ಹೆಚ್ಚು ಜನ ನರಳಾಟ. ಸ್ವಿಟ್ಜರ್ಲ್ಯಾಂಡ್ ಇತಿಹಾಸದಲ್ಲದೆ ಹೊಸ ವರ್ಷದ ಸಂಭ್ರಮದ ಮಧ್ಯೆ ಇಂಥ ಘಟನೆ ನಡೆದ ಉದಾಹರಣೆ ಇರಲಿಲ್ಲ. ಆದ್ರೆ ಇವತ್ತು ಅತ್ಯಂತ ಕೆಟ್ಟ ವಿಪತ್ತು ಅಂತ ಸ್ವಿಸ್ ಸರ್ಕಾರ ಘೋಷಿಸಿದೆ. ದುರ್ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ಗಳು, ಆಂಬ್ಯುಲೆನ್ಸ್ಗಳು, ಪೊಲೀಸ್ ಮತ್ತು ಅಗ್ನಿಶಾಮಕ ಸೇವೆ ಸಿಕ್ಕಿದ್ರಿಂದ ಸಾವಿನ ಸಂಖ್ಯೆ ಕಡಿಮೆಯಾಗಿದೆ. ಇಲ್ಲಿಯವರೆಗೂ ಮೃತಪಟ್ಟ 40 ಜನರ ಮೃತದೇಹಗಳನ್ನ ಕುಟುಂಬದವರಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಶುರು ಮಾಡಿದೆ. ದುರ್ಘಟನೆಯಲ್ಲಿ 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು 11 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಉಳಿದವರು ಚೇತರಿಸಿಕೊಳ್ತಿದ್ದಾರೆ ಅಂತ ಸ್ವಿಸ್ ಸರ್ಕಾರ ಸ್ಪಷ್ಟಪಡಿಸಿದೆ. ಏನೇ ಆಗ್ಲಿ 2026ನೇ ವರ್ಷ ಇಡೀ ಜಗತ್ತಿಗೆ ಹೊಸತನ ತರುವ ಹೊತ್ತಲ್ಲೇ 40 ಜನರ ಸಾವು ಸಂಭವಿಸಿದ್ದು ಮಾತ್ರ ಘನಘೋರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಳ್ಳಾರಿಯಲ್ಲಿ ಒಂದು ಗಲಾಟೆ ಶುರುವಾಗಿದೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಜೋರಾಗಿರುವಂಥದ್ದು ಈ ಗಲಾಟೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಷಯದಲ್ಲಿ ಗಲಾಟೆ ಜೋರಾಗಿದೆ. ರೆಡ್ಡಿ ರಾಮುಲು ಮತ್ತು ನಾರಾ ಭರತ್ ರೆಡ್ಡಿ ಇವರ ಬೆಂಬಲಿಗರ ಮಧ್ಯೆ ಹೊಡೆದಾಟವೂ ಕೂಡ ಸಂಭವಿಸಿದೆ. ಹೊಡೆದಾಡಿಕೊಂಡಿದ್ದಾರೆ. ಕಲ್ಲು ತೂರಾಟ, ಗಾಳಿಯಲ್ಲಿ ಗುಂಡು ಹಾರಿಸಿರುವಂಥದ್ದು. ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ 100 ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿರುವಂಥದ್ದನ್ನು ನೋಡ್ತಾ ಇದ್ವಿ. ಕಲ್ಲು ತೂರಾಟ ನಡೀತಾ ಇದೆ. ಒಂದು ಕಡೆಯವರು ಮತ್ತೊಂದು ಕಡೆಯವರ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಇದು ನಡೆದಿರುವಂಥದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ಆವಂಭಾವಿ ನಗರದ ಮನೆಯ ಮುಂದೆ. ಆವಂಭಾವಿ ನಗರದಲ್ಲಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿಯಲ್ಲಿ ಒಂದು ಬ್ಯಾನರ್ ಕಟ್ಟೋದಕ್ಕೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬಂದಿದ್ದಾರೆ. ನಾರಾ ಭರತ್ ರೆಡ್ಡಿ ಅವರ ಫೋಟೋ ಇರುವಂತಹ ವಾಲ್ಮೀಕಿ ಮಹರ್ಷಿಗಳ ಫೋಟೋ ಕೂಡ ಇರುವಂತಹ ಭಾವಚಿತ್ರ ಇರತಕ್ಕಂತಹ ಬ್ಯಾನರ್ ಹಾಕೋದಕ್ಕೆ ಬಂದಿದ್ರು. ಜನವರಿ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಇದ್ದು ಅದೇ ಬ್ಯಾನರ್ ಕಟ್ಟೋದಕ್ಕಾಗಿ ಅವರು ಬಂದಿದ್ರು. ಅಂದರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟಕ್ಕೆ ಬಂದಿದ್ರು. ಇಲ್ಲಿ ಶ್ರೀರಾಮುಲು ಕೂಡ ಬಂದು ರೋಡ್ಗೆ ಬಂದು ಅವರು ಕೂಡ ಅಲ್ಲಿ ಮಾತಾಡ್ತಿರುವಂತಹ ರೀತಿಯನ್ನು ಗಮನಿಸಿದರೆ ಏನಿದು ಪರಿಸ್ಥಿತಿ ಅನ್ನೋಂಥರ ಬಗ್ಗೆ ಅನುಮಾನಗಳು ಬರ್ತವೆ. ಯಾಕಂದರೆ ಕಾರ್ಯಕರ್ತರ ಜೊತೆಗೆ ಅವರು ಕೂಡ ನೇರವಾಗಿ ರಸ್ತೆಗಿಳಿದಿದ್ದಾರೆ. ಗೆಳೆಯನ ಪರವಾಗಿ ರೋಡ್ಗಿಳಿದಿದ್ದಾರೆ ಬಿ ಶ್ರೀರಾಮುಲು ಕೂಡ. ಮತ್ತೊಂದು ಕಡೆಯಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಎರಡೂ ಕಡೆಯಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ. ಹಾಗೆಯೇ ಕಲ್ಲು ತೂರಾಟವೂ ಕೂಡ ನಡೀತಾ ಇದೆ. ವಿಶೇಷವಾಗಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಬ್ಯಾನರನ್ನು ಕಟ್ಟೋದಕ್ಕಾಗಿ ಬಂದಿದ್ದರು. ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ತಿರ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಜಮಾಯಿಸಿದರು. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ನಂತರ ಗಲಾಟೆ ಆಗಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಗನ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸುವ ಪ್ರಯತ್ನ ಕೂಡ ಮಾಡಿದ್ದಾನೆ. ಇಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಪ್ರಯತ್ನವನ್ನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಮಾಡಿದ್ದಾನೆ. ಇದರಿಂದ ಕೆರಳಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಗಲಾಟೆ ಎಬ್ಬಿಸಿದ್ದಾರೆ. ಈ ವೇಳೆ 2 ಗುಂಪುಗಳ ಮಧ್ಯೆ ಕಲ್ಲು ತೂರಾಟ ಕೂಡ ನಡೆದಿದೆ. 100 ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂಥದ್ದು ಗೋಚರಿಸ್ತದೆ. ಯಾಕಂದರೆ ಈ ಸ್ವರೂಪದಲ್ಲಿ ಗಲಾಟೆ ನಡೀತಾ ಇದೆ, ವಾಕ್ಸಮರ ನಡೀತಾ ಇದೆ, ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಏಕಾಏಕಿಯಾಗಿ. ಯಾಕಂದರೆ ಇದು ಒಂದು ಗಲಾಟೆ ಸಡನ್ನಾಗಿ ಸ್ಫೋಟಗೊಂಡಾಗ ಏನಾಗಬಹುದು ಅನ್ನೋಂಥದ್ದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಕಲ್ಲು ತೂರಾಟ ನಡೆಸ್ತಾ ಇರುವಂಥದ್ದು. ಶ್ರೀರಾಮುಲು ಅವರು ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯ ಹೊರಭಾಗದಲ್ಲಿ ರಸ್ತೆಗೆ ಬಂದು ಅಲ್ಲಿ ಅವರು ಕೂಡ ಈ ಒಂದು ಕಾರ್ಯಕರ್ತರ ಜೊತೆ ಸೇರಿರುವಂಥದ್ದು ಗೋಚರಿಸ್ತಾ ಇದೆ. ಮಾತಿನ ಚಕಮಕಿಯೂ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಾಗ್ತಿರುವಂಥದ್ದು ಇಲ್ಲಿ ಬಳ್ಳಾರಿಯಲ್ಲಿ ಇವಾಗ? ಹರಿಪ್ರಸಾದ್, ಇದೇ ಜನವರಿ 3ಕ್ಕೆ ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತರು ಕೂಡ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಬ್ಯಾನರ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇವತ್ತು ಸಂಜೆ ಸಂದರ್ಭದಲ್ಲಿ ಹಾವಂಬಾವಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಅಲ್ಲಿ ಈ ಬ್ಯಾನರ್ಗಳನ್ನು ಅಳವಡಿಸ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ನೀವು ಈ ಕಾಂಪೌಂಡ್ ಒಳಗಡೆ ಬ್ಯಾನರ್ಗಳನ್ನ ಅಳವಡಿಸಬಾರ್ದು ಅನ್ನೋ ಕೂಡ ಹೇಳಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈ 2 ಗುಂಪುಗಳು ಜನಾರ್ದನ್ ರೆಡ್ಡಿ ಆಪ್ತರು ಮತ್ತೆ
ಶಾಸಕ ಭರತ್ ರೆಡ್ಡಿ ಆಪ್ತರ ನಡುವೆ ಕೂಡ ಒಂದು ಗುದ್ದಾಟ ಕೂಡ ಆಗಿರ್ತಕ್ಕಂಥದ್ದು, ಹಲ್ಲೆ ಕೂಡ ಆಗಿರ್ತಕ್ಕಂಥದ್ದು, ಕಲ್ಲು ತೂರಾಟ ಕೂಡ ಆಗಿರ್ತಕ್ಕಂಥದ್ದು. ಇದಾದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಸತೀಶ್ ರೆಡ್ಡಿ ಅಂದ್ರೆ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಭದ್ರತಾ ಗನ್ಮ್ಯಾನ್ಗಳಿದ್ದಾರೆ, ಅವರಿಂದ ಒಂದು ಫೈರಿಂಗ್ ಅಂದ್ರೆ ಗಾಳಿಯಲ್ಲಿ ಒಂದು ಗುಂಡು ಕೂಡ ಹಾರಿಸ್ತಾರೆ. ಸುಮಾರು 3 ರಿಂದ 4 ಬಾರಿ ಫೈರಿಂಗ್ ಕೂಡ ಮಾಡಿದ್ರೆ ಅಂತ ಕೆಲವು ಬುಲೆಟ್ಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿರ್ತಕ್ಕಂಥದ್ದು, ಯಾಕಂದ್ರೆ ಹತೋಟಿ ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಈಗ ಮತ್ತೊಂದು ಭಾಗದಿಂದ ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಕೂಡ ಜನಾರ್ದನ ರೆಡ್ಡಿ ಮನೆ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು, ಆ ಬದಿಯಲ್ಲಿ ಕಲ್ಲು ತೂರಾಟ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಪೊಲೀಸರು ಕೂಡ ಫೈರಿಂಗ್ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ, ಹತೋಟಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಎರಡೂ ಬದಿಯಿಂದ ಕೂಡ ಕಟ್ಟಿಗೆಗಳನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತಿರ್ತಕ್ಕಂಥದ್ದು ಕೂಡ ಇಲ್ಲಿ ದೃಶ್ಯಗಳು ಕಾಣ್ತಾ ಇದೆ. ಕಲ್ಲು ತೂರಾಟಗಳು ಕೂಡ ನಡೀತಾ ಇದೆ. ಸಾಕಷ್ಟು ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದೆ. ಇದರಲ್ಲಿ ಕೂಡ ಕೆಲವರಿಗೆ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು, ಪೊಲೀಸರಿಗೆ ಕೂಡ ಗಾಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಆಸ್ಪತ್ರೆ ಕೂಡ ಈಗಾಗಲೇ ದಾಖಲಿಸಿರ್ತಕ್ಕಂಥದ್ದು. ಪರಿಸ್ಥಿತಿ ಕ್ಷಣಕ್ಕೂ ಕೂಡ ವಿಕೋಪಕ್ಕೆ ತೆರಳತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ SP ಕೂಡ ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂಥದ್ದು. ಹರಿಪ್ರಸಾದ್, ಅಲ್ಲಿ ಬಸವರಾಜ್ ಒಬ್ಬ ಗನ್ ಹಿಡ್ಕೊಂಡು ಫೈರಿಂಗ್ ಮಾಡ್ತಾ ಇರುವಂಥ ದೃಶ್ಯ, ಬಹುಶಃ ಇದು ಖಾಸಗಿ ಭದ್ರತಾ ಸಿಬ್ಬಂದಿ ಇರಬೇಕು. ಗನ್ ಯಾವ ಉದ್ದೇಶಕ್ಕಾಗಿ ಅವರಲ್ಲಿ ಫೈರಿಂಗ್ ಮಾಡಿರುವಂಥದ್ದು? ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದ್ದಂತೆ ಅಲ್ಲಿ ಎರಡು ಗುಂಪುಗಳ ನಡುವೆ ಕೂಡ ಗುದ್ದಾಟ ಕೂಡ ಆಗುತ್ತೆ, ಕಲ್ಲು ತೂರಾಟ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಖಾಸಗಿ ಅವರು ಭದ್ರತಾ ಸಿಬ್ಬಂದಿಗಳು ಅವರು ಆ ಟೈಮಲ್ಲಿ ಫೈರ್ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಬುಲೆಟ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು, ಫೈರಿಂಗ್ ಮಾಡ್ತಕ್ಕಂಥ ದೃಶ್ಯಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ ಇದಾದ ನಂತರ ಎರಡೂ ಕಡೆಯಿಂದ ಕೂಡ ಎಷ್ಟು ಬೆಂಬಲಿಗರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಎರಡೂ ಕಡೆಯಿಂದ ಕೂಡ ಆ ಕಡೆಯಿಂದ ಕೂಡ ಕಲ್ಲು ತೂರಾಟ ಮಾಡ್ತಾ ಇದ್ದಾರಂಥದ್ದು, ಈ ಕಡೆ ಕೂಡ ಕಟ್ಟಿಗೆ ಹಿಡಿದು ಕೂಡ ಜನಾರ್ದನ ರೆಡ್ಡಿ ಮನೆ ಮುಂದೆ ಕೂಡ ಸಾವಿರಾರು ಬೆಂಬಲಿಗರು ಕೂಡ ಜಮಾಯಿಸಿರ್ತಕ್ಕಂಥದ್ದು. ಈಗಾಗಲೇ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಆ ಬದಿಯಿಂದ ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ರಸ್ತೆಯಿಂದ ಜನಾರ್ದನ ರೆಡ್ಡಿ ಮನೆ ಕಡೆ ಬರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದಾಗಿದೆ. ಹರಿಪ್ರಸಾದ್, ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಇನ್ನೂ ಪರಿಸ್ಥಿತಿ ಕಂಟ್ರೋಲ್ ಆಗಿಲ್ವಾ? ಇಲ್ಲ, ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದೆ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ. ಎರಡೂ ಕಡೆಯಿಂದ ಕೂಡ ಇದು ಈಗ ಕಲ್ಲು ತೂರಾಟಗಳು ಕೂಡ ನಡೀತಾ ಇರೋದು. ಈಗ ಮನೆ ಮೇಲೆ ಕಲ್ಲು ತೂರಾಟಗಳು ಕೂಡ ನಡೀತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇದು ಯಾವ ಬದಿಯಿಂದ ಕಲ್ಲು ತೂರ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಪೊಲೀಸರು ಹತೋಟಿ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಗಾಳಿಯಲ್ಲಿ ಕೂಡ ಗುಂಡನ್ನು ಕೂಡ ಪೊಲೀಸರು ನಡೆಸಿರ್ತಕ್ಕಂಥದ್ದು. ಅವರಿಗೆ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಹರಿಪ್ರಸಾದ್, ಇಲ್ಲಿ ಶ್ರೀರಾಮುಲು ರಸ್ತೆಗೆ ಬಂದಿರೋದನ್ನ ನೋಡ್ತಾ ಇದ್ವಿ. ಅವರು ಕೂಡ ಅಲ್ಲಿ ಕಾರ್ಯಕರ್ತರ ಜೊತೆಗೆ ಏನೋ ಜಗಳ ಆಗ್ತಾ ಇರೋದು ಗೋಚರಿಸ್ತಾ ಇದೆ. ಅವರು ಕೂಡ ಅಲ್ಲಿ ಏನು ಅವರು ಮತ್ತು ವರ್ಸಸ್ ಬಹುಶಃ ಅದು ಜನಾರ್ದನ ಏನು ಭರತ್ ರೆಡ್ಡಿ ಅವರ ಬೆಂಬಲಿಗರ ಜೊತೆಗೇನ ಅಲ್ಲಿ ಮಾತಿನ ಚಕಮಕಿ ಆಗ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ರಾಮುಲು ಮನೆಯಲ್ಲೇ ಕೂಡ ಇರ್ತಾರೆ. ಯಾಕಂದ್ರೆ ರಾಮುಲು ಮನೆ ಕೂಡ ಜನಾರ್ದನ ರೆಡ್ಡಿ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ರಾಮುಲು ಕೂಡ ಸ್ಥಳಕ್ಕೆ ದೌಡಾಯಿಸಿ ಭರತ್ ರೆಡ್ಡಿ ಅವರ ಬೆಂಬಲಿಗರ ಜೊತೆ ಕೂಡ ಆಗ್ತಾ ಇದ್ದಾರೆ. ಈಗ ಕಲ್ಲು ತೂರಾಟಗಳು ಕೂಡ ಮತ್ತೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಹರಿಪ್ರಸಾದ್, ಯಾಕಂತಂದ್ರೆ ಎರಡೂ ಬದಿಯಿಂದ ಕೂಡ ನಡೀತಾ ಇದೆ. ಓಕೆ ಬಸವರಾಜ್, ಕೇರ್ಫುಲ್ ಆಗಿರಿ. ಹಾಗೆಯೇ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಾವು ಗಮನಿಸ್ತಾ ಹೋದರೆ ಬಹಳ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಹೇಳ್ತಾ ಇದ್ರು. ಬಳ್ಳಾರಿಯಲ್ಲಿ ಎರಡು ಗುಂಪುಗಳ ನಡುವೆ ಇದು ಮೊದಲೇ ಇವರು ರಾಜಕೀಯದ ಪರಮ ವಿರೋಧಿಗಳು, ಯಾವ ಸ್ವರೂಪದಲ್ಲಿ ಸದನದ ಒಳಗೂ ಕೂಡ ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಅವರ ಮಾತಿನ ಚಕಮಕಿ ಆಗಿತ್ತು ಅನ್ನೋದನ್ನು ಕರ್ನಾಟಕ ನೋಡಿದೆ. ಇಲ್ಲೀಗ ಬಳ್ಳಾರಿಯಲ್ಲಿ ನಡೀತಿರುವಂಥದ್ದು ನಿಜಕ್ಕೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲಿ ಖಾಸಗಿ ಭದ್ರತಾ ಸಿಬ್ಬಂದಿ ಕೈಯಲ್ಲಿ ಗನ್ ಹಿಡ್ಕೊಂಡು ಅವರು ಫೈರ್ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಮತ್ತು ಮತ್ತೊಂದು ಕಡೆಯಲ್ಲಿ ಶ್ರೀರಾಮುಲು ಕೂಡ ನೇರವಾಗಿ ಆ ಒಂದು ರಸ್ತೆಗೆ ಬಂದು ಅಲ್ಲಿ ಕಾರ್ಯಕರ್ತರ ಜೊತೆಗೆ ಮಾತಿನ ಚಕಮಕಿಯಲ್ಲಿ ತೊಡಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ನಮ್ಮ ಪ್ರತಿನಿಧಿ ಹೇಳಿದ ಪ್ರಕಾರ ಈಗ ಕಲ್ಲು ತೂರಾಟ ಮತ್ತೆ ತೀವ್ರಗೊಳ್ತಾ ಇದೆ ಅಂತೇಳಿ, ಅಂದರೆ ಮನೆಗಳಿಗೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು.